ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರು. ಕಳೆದ 2 ದಿನಗಳಿಂದಲೂ ಅಥವಾ 1 ವಾರ 2 ವಾರಗಳಿಂದಲೂ ಒಂದು ಸುದ್ದಿ ಹರಿದಾಡ್ತಾ ಇದೆ ಮೇಲಿನ ಮೇಲೆ. ಸತೀಶರ ಆಪ್ತರಿಂದ ಇದು ಹೊರಗೆ ಬಂದಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನದಂಥ ಸುದ್ದಿ ಈಗ ನಿಮಗೆ ಗೊತ್ತಿರ್ಬೋದು, ನೋಡಿರ್ಬೋದು ಬೇರೆ ಬೇರೆ ವಾಹಿನಿಗಳಲ್ಲ. ಏನಪ್ಪ ಅಂದರೆ ಸತೀಶ್ ಅವರು DKಶಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ. ನಿಜಾನ ಇದು? ಇರ್ಬೋದು, ಇರಲಿಕ್ಕಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಇವತ್ತಿದ್ದಂಥ ಮಿತ್ರ ನಾಳೆ ಶತ್ರು, ನಾಳೆದ್ದು ಮತ್ತೆ ಮಿತ್ರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದ್ದರೂ ಇರ್ಬೋದು ಅಂತ ಒಪ್ಪುಕೊಳ್ಳುವಂಥದ್ದುವರೆಗೆ. ಆದರೆ ಅಹಿಂದ ಮೂಮೆಂಟದಲ್ಲೇ ಸಿದ್ದರಾಮಯ್ಯರನ್ನು ಬದಿ ಸರಿಸಿ ತಾವು ನಾಯಕರು ಆಗ್ಲಿಕ್ಕೆ ಹೊರಟಿದ್ದಾರೆ ಸತೀಶ್ ಅವರು ಅನ್ನೋ ಮಾತನ್ನು ಒಂದು ಸ್ವಲ್ಪ ನಂಬೋದಕ್ಕೆ ಅರ್ಹ ಈ ಮಾತುಗಳ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಏನಾದರೂ ಸತೀಶ್ ಅವರು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ರೆ ಸ್ವತಃ ಪ್ರಯತ್ನದ ಹಿಂದೂ ಹೋರಾಟದ ರಾಜಕೀಯ ಇತಿಹಾಸ ಅವರು ನೋಡಿದಾಗ ಪ್ರಯತ್ನದ ಇಲ್ಲ ಅಂತಲ್ಲ. ಆದರೂ ರಾಜ್ಯ ಮಟ್ಟದಲ್ಲಿ ಈ ಪ್ರಮಾಣದಲ್ಲಿ ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋ ಮಟ್ಟಿಗೆ ಬೆಳೆದಿದ್ದರೆ ಅದರಲ್ಲೂ ಬುದ್ಧಿವಂತ ಸತೀಶ್ ಅವರು ಗೆದ್ದು ನಿಂತಿದ್ದ ಅದು ಕಾರಣೀಕರ್ತರು ಸಿದ್ದರಾಮಯ್ಯರು ಅನ್ನೋದ್ರಲ್ಲಿ 2 ಮಾತಿಲ್ಲ. ಇದ್ರ ಮೇಲಿನ ಮೇಲೂ ರಮೇಶ್ ಜಾರಕಿಹೊಳಿ ಅವರು ಸಹಿತ ಅಲ್ಲೆಲ್ಲ ವ್ಯಕ್ತಪಡಿಸ್ತಾ ಇರ್ತಾರೆ. ಇಬ್ಬರಿಗೂ ಇಡೀ ತಮ್ಮ ಮನೆತನಕ್ಕೆ ಒಬ್ಬ ಗುರು ಇದ್ದಂಗಿದ್ದಾರಪ್ಪ ಅಂತೇಳಿ. ಅದೇ ಕಾಲಕ್ಕೆ ಇವತ್ತು ಮಾಧ್ಯಮದಲ್ಲಿ ಈ ರೀತಿ ಬರೋದು ನೋಡಿದಾಗ ಹೌದು ಹೊಂದಾಣಿಕೆ ಆಗಿರ್ಬೋದು ಸರಿ, ಆದರೆ ಅಹಿಂದದ ನಾಯಕ ತಾನಕ್ಕೆ ತೋಡ್ಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಗುರುವನ್ನು ಮೀರಿಸಿದಾರ, ಗುರುನ ಬದುಕಿ ಸರಿಸಿದಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಿಜ ಆಗಿದ್ದರೆ ನಿಜವಾಗಿಯೂ ಒಂದು ರೀತಿಯಿಂದ ಇದು ಏನಪ್ಪ ಅಂತಂದ್ರೆ ಏನು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಖಂಡನಾರ್ಹ ಅನ್ನುವಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಇವತ್ತು ಸ್ವತಃ ಅವ್ರ ಮಗ ಇಲ್ಲರಾಗಿ ಬಂದಾಗ ನಮ್ಮ ಸಿದ್ದರಾಮಯ್ಯ ನಮ್ಮ ತಂದೆಯವರ ಸಿದ್ಧಾಂತ ಪಾಲನೆ ಮಾಡುವಂಥವ್ರು ಯಾರಿದ್ರು ಅವರು ಸತೀಶ್ ಅವರು